ಮೈಸೂರಿನಲ್ಲಿ ರೋಡ್ ರಾಬರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳ್ಳತನವಾಗಿದ್ದಂತಹ ಕಾರ್ ಪತ್ತೆಯಾಗಿದೆ. ಎಚ್ಡಿ ಕೋಟೆ ತಾಲೂಕು ಮಾರ್ಬಳ್ಳಿ ಬಳಿ ಕಾರ್ ಪತ್ತೆಯಾಗಿದೆ. ಮೈಸೂರಿನಲ್ಲಿ ರೋಡ್ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆಯಲ್ಲಿ ಕಳ್ಳತನವಾಗಿದ್ದಂತಹ ಕಾರ್ ಪತ್ತೆಯಾಗಿದ್ದು ಎಚ್ಡಿ ಕೋಟೆ ತಾಲೂಕು ಮಾರ್ಬಳ್ಳಿ ಬಳಿ ಕಾರ್ ಪತ್ತೆಯಾಗಿದೆ. ಕಾರಿನಲ್ಲಿದ್ದ ಹಣ ಎಗರಿಸಿ ಕಾರ್ ಬಿಟ್ಟು ಖದೀಮರು ಎಸ್ಕೇಪ್ ಆಗಿದ್ದಾರೆ. ದರೋಡೆ ವೇಳೆ ಖದೀಮರು ಕೊಂಡೊಯ್ದಿದ್ದ ಕಾರಿನ 2 ಗ್ಲಾಸ್ ಪುಡಿ ಮಾಡಿದ್ದಾರೆ ಖದೀಮರು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ದರೋಡೆ ವೇಳೆ ಖದೀಮರು ಕೊಂಡೊಯ್ದಿದ್ದಂತಹ ಕಾರ್ ಈಗ ಪತ್ತೆಯಾಗಿದ್ದು ಎಚ್ಡಿ ಕೋಟೆ ತಾಲೂಕು ಮಾರ್ಬಳ್ಳಿ ಬಳಿ ಕಾರ್ ಪತ್ತೆಯಾಗಿದ್ದು ಕಾರಿನಲ್ಲಿದ್ದ ಹಣ ಎಗರಿಸಿ ಕಾರ್ ಬಿಟ್ಟು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ದರೋಡೆಕೋರರು ಬಳಸಿದ ಮತ್ತೊಂದು ಕಾರ್ ಕೂಡ ಪತ್ತೆಯಾಗಿದೆ. ಗೋಪಾಲಪುರ ಅರಣ್ಯದೊಳಗೆ ಖದೀಮರ ಕಾರು ಪತ್ತೆಯಾಗಿದ್ದು ಕಾರನ್ನ ಅರಣ್ಯದಲ್ಲಿ ಬಿಟ್ಟು ಮತ್ತೊಂದು ಕಾರಿನಲ್ಲಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಕಾರಿಗೆ 2 ನಂಬರ್ ಬಳಸಿದ್ದಾರೆ ದರೋಡೆಕೋರರು. ಒಂದೇ ಕಾರಿಗೆ 2 ನಂಬರ್ ಬಳಸಿದ್ದು ಕಾರು ಸಿಕ್ಕ ಜಾಗಕ್ಕೆ ಎಸ್ಪಿ ವಿಷ್ಣುವರ್ಧನ್ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ದರೋಡೆಕೋರರು ಬಳಸಿದ್ದ ಮತ್ತೊಂದು ಕಾರ್ ಕೂಡ ಪತ್ತೆಯಾಗಿದ್ದು ಮೈಸೂರಿನಲ್ಲಿ ರೋಡ್ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆಯಲ್ಲಿ ಕಳ್ಳತನವಾಗಿದ್ದಂತಹ ಕಾರ್ ಈಗ ಪತ್ತೆಯಾಗಿದ್ದು ಎಚ್ಡಿ ಕೋಟೆ ತಾಲೂಕು ಮಾರ್ಬಳ್ಳಿ ಬಳಿ ಪತ್ತೆಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಮೈಸೂರಲ್ಲಿ ರೋಡ್ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳ್ಳತನವಾಗಿದ್ದ ಕಾರ್ ಪತ್ತೆಯಾಗಿದೆ. ಎಲ್ಲಿತ್ತು ಕಾರು? ಹೇಗ್ ಪತ್ತೆ ಹಚ್ಚಿದ್ರು? ಕಾವ್ಯ, ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿನಲ್ಲಿ ಮೈಸೂರಿನ ಜೈಪುರ ಬಳಿಯಲ್ಲಿ ನಡೆದಿದ್ದಂತಹ ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 2 ಕಾರುಗಳು, ಅಂದ್ರೆ ಆರೋಪಿಗಳು ಬಂದಂತಹ 1 ಕಾರು ಜೊತೆಗೆ 2 ವ್ಯಕ್ತಿಗಳಿಂದ ಕದ್ದಂತಹ ಮತ್ತೊಂದು ಕಾರು, ಒಟ್ಟು 2 ಕಾರುಗಳು ಈಗ ಪತ್ತೆಯಾಗಿರುವಂತದ್ದು. ಮೊದಲ ಇವತ್ತು ಸಂಜೆ 4 ಗಂಟೆಯ ವೇಳೆಗಡೆ ಮೈಸೂರಿನ ಗಡಿ ಭಾಗದಲ್ಲಿ ಪತ್ತೆಯಾಗಿತ್ತು. ಮತ್ತೊಂದು ಕಾರು ಈಗ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಪತ್ತೆಯಾಗಿದೆ. ಆದ್ರೆ ಬಹಳ ವಿಚಿತ್ರ ಮತ್ತು ಅನುಮಾನಕ್ಕೆ ಎಡೆ ಮಾಡ್ತಾ ಇರುವಂತಹದ್ದು ಕಾವ್ಯ, 2 ಕಾರುಗಳ ನಂಬರ್ಗಳನ್ನ ಕೇವಲ 50 ಕಿಲೋಮೀಟರ್ಗಳ ಅಂತರದಲ್ಲೇ ಆರೋಪಿಗಳು ಬದಲಾಯಿಸಿರುವಂತದ್ದು. ಅಲ್ಲಿಗೆ ಇದು ವ್ಯವಸ್ಥಿತವಾದಂತಹ ಒಂದು ದರೋಡೆ ಪ್ರಕರಣ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಅಂದ್ರೆ ಪ್ರೀ ಪ್ಲಾನ್ ಮಾಡ್ಕೊಂಡೆ, ಅಂದ್ರೆ ಕಾರ್ ನಂಬರ್ಗಳನ್ನ ಪ್ಲೇಟ್ಗಳನ್ನೇ ತಮ್ಮ ಜೊತೆಲೆ ಇಟ್ಕೊಂಡು ಬಂದೇ ಈ ಕಾರ್ಗಳನ್ನ ಕಳ್ತನ ಮಾಡಿರುವಂತದ್ದು, ಈ ದರೋಡೆಯನ್ನ ನಡೆಸಿರುವಂತದ್ದು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ 2 ಕಾರುಗಳನ್ನ ಬಿಟ್ಟು, ಅಂದ್ರೆ ತಾವು ತಂದಿದ್ದಂತಹ ಕಾರು ಜೊತೆಗೆ ತಾವು ದರೋಡೆ ಮಾಡಿ ಪರಾರಿಯಾದಂತಹ ಮತ್ತೊಂದು ಕಾರು, ಒಟ್ಟು 2 ಕಾರುಗಳನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡ್ಕೊಂಡಿದ್ದಾರೆ. ಈಗ ಪ್ರಶ್ನೆ ಇರುವಂತಹದ್ದು, ಅಲ್ಲಿರುವಂತಹ ಹಣ ಏನಾಯ್ತು, ಜೊತೆಗೆ ಅವರು ಆರೋಪಿಗಳು ಯಾರು ಅನ್ನುವಂತಹ ವಿಚಾರದಲ್ಲೇ ಈಗ ತನಿಖಾ ತಂಡವು ಕೂಡ ತನಿಖೆಯನ್ನ ಆರಂಭಿಸಿದೆ. ಒಟ್ಟು ಮೈಸೂರು ಜಿಲ್ಲಾ ಪೊಲೀಸರು 3 ತಂಡಗಳಲ್ಲಿ ಈ ಒಂದು ತನಿಖಾ ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. ಆರಂಭಿಕವಾಗಿ ಈ 2 ಕಾರುಗಳು ಕೂಡ ಈಗ ಪತ್ತೆಯಾಗಿದ್ದಾವೆ. ಕಾವ್ಯ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.